पिया चन्ना मेरे या चन्ना मेरे या चन्ना मेरे या बेलिया Let's go. ಅಲ್ಲಿಂದ ಬರ್ತಾ ನೀನು ಅಟ್ಲೀಸ್ಟ್ ಒಂದು 4 ಸತಿ ಏನಾದರೂ ಹಾಕಳಿಸಿದ್ಯಾ ಅಂಕಲ್ಗೆ 1 ಅಂಕಲ್ಗೆ 2 ಅಂತ ಅಂದ್ಬಿಟ್ಟು ನಿನ್ನ ಬಾಯಿಂದ ನಂಬರ್ ಬರ್ಬೇಕಂತ ಮಾಡ್ತೀನಿ. ನೀನು ಯಾಕೆ ಒಂದ್ಸತಿನೂ ಇವಾಗ ಬರ್ತಾಯಿಲ್ಲ? ನಮಗೆ ಸೆಟ್ಟಲ್ಲೆಲ್ಲನೂ ಕ್ಯಾಮ್ರಾ ಮುಂದೆ ಎಲ್ಲ ನಿಂತ್ಕೊಂಡು ಹಾಕಳಿಸಿದ್ರೆ ಬೈತಾರೆ. ಅದು ಫ್ರೆಶರ್ಸ್ ಆಗಿರ್ಬೇಕಾದ್ರೆ ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅದನ್ನು ಹಾಕಳಿಸೋದು, ಹಿಂಗೆ ಅಂದ್ಕೊಳ್ಳೋದು, ಚಡ್ಡಿ ಸರಿ ಮಾಡ್ಕೊಳ್ಳೋದು ಎಲ್ಲ ಮಾಡ್ತು ಅಂತಂದರೆ ಬೈತಾಯಿದ್ರು. ಮತ್ತು ತಿನ್ನೋದು ಕ್ಯಾಮ್ರಾ ಮುಂದೆ, ಕಾಫಿ ಕುಡಿಯೋದು ಅದೆಲ್ಲ ಮಾಡ್ತಿದ್ರು. ಇವಾಗೆಲ್ಲ ಮಾಡ್ತೀವಿ, ಎಲ್ಲ ಶೋಕಿನೂ ಮಾಡ್ತೀವಿ. ಇನಿಷಿಯಲಿ ಆ ಥರ ಏನಾದರೂ ಮಾಡ್ತು ಅಂದರೆ ಬೈಯೋರು. ಇದನ್ನು ನಿಮ್ಗೆ ಕಳಿಸ್ಕೊಟ್ರು ಥಿಯೇಟ್ರಲ್ಲಿ, ಹಾಂ ಸೈಡ್ಗೋಗಿ ಬೈಯೋರು ಹಂಗೆ. If you have an option, you should choose only one. What would you choose? Peace or success? You know? Choose. That's a Bangalore slang. Peace or success? Peace. But currently I'm not getting any peace. I'm sleeping and you're disturbing me. ಮತ್ತೆ ಯಾವುದಾದ್ರೂ ಒಂದು ನೀನು ಲೈಫ್ ಲಾಂಗ್ ಕ್ವಿಟ್ ಮಾಡಬೇಕು, ಹಾಂ ಆಚರಿಸಿದ್ಬಿಡ್ತೀನಿ ಈಗ. ಕಾರ್ ಓಡಿಸು ಸುಮ್ಮನೆ. ಲೈಫ್ ಲಾಂಗ್ ಯಾವುದಾದ್ರೂ ಒಂದು ನೀನು ಕ್ವಿಟ್ ಮಾಡಬೇಕು ಟು ಗೆಟ್ ಅನದರ್. ಮಸಾಲೆ ದೋಸೆ ಆ್ಯಂಡ್ ಪಾನಿಪುರಿ. ಓ ಶೇಟ್, ಇದು ಟಫ್ ಚಾಯ್ಸ್. ಬೆಳಗ್ಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ಹೇಳಿ, ಯಾವ್ದಾದ್ರು ಒಂದು ಚೂಸ್ ಮಾಡ್ಬೇಕು, ಪಟ್ಟನ್ ಚೂಸ್ ಮಾಡ್ಬೇಕು. ಯಾವ್ದಾದ್ರು ನನಗೆ ಆನ್ಸರ್ ಇದೆ. ಪಾನಿಪುರಿ. You would choose Pani Puri and quit Masala Dosa? Yes. I would choose Masala Dosa and quit Pani Puri. Of course. Ninge Masala Puri or Masala Dosa andre ಏನು ಹೇಳ್ತೀಯಾ? Masala Dosa. It's a very, very tough choice. Okay. Idli or Masala Dosa? You got me. Yeah. ಹೇಳು. ಪಟ್ಟಂತ ಹೇಳಬೇಕು, ಬೇಗ ಹೇಳಬೇಕು. ಇನ್ಸ್ಟಂಟ್ ಹಿಂಗೆ ಹಿಡ್ಕೋತೀನಿ. ನೀನು ಅಲ್ಲಿ ಲಿಪ್ ಸಿಂಕ್ ಮಾಡು, ನೀನು ಅಲ್ಲಿ ಹೇಳಲ್ಲಿ. ಓಕೆ. ಓಕೆ. ಕೇಳಿಸ್ತೀನಿ ಲಿಪ್ ಸಿಂಕ್ ಮಾಡು ಅಂತಂದ್ರೆ ಹೇಳೋದು ಕೇಳಿಸ್ತಾ ಇದೆ ಅಲ್ಲಿ. ನನಗೆ ಕೇಳಿಸ್ತಲ್ಲಿ, ಅಲ್ಲಿ ಕೇಳಿಸಿರುತ್ತೋ ಇಲ್ವಾ? You will choose idli, right? I would choose idli. Idli and idli. Here we are. ಎಲ್ಲಿ ಹೋಗ್ತಿದ್ಯಾ? ಹಂಗೆ ಕಾರ್ನ ಇದೆ, ಲಾಲ್ಬಾಗ್ ಒಳಗೆ ತೊಗೊಂಡೋಗ್ಬಿಡಕ್ಕ, ಪಾರ್ಕ್ ಮಾಡ್ಬೇಕಲ್ಲ. ಸ್ಟಾರ್ಟ್ ವ್ಲಾಗಿಂಗ್. ಇದು ಮೈಕ್ ಕನೆಕ್ಟ್ ಮಾಡಿದ್ವಿ. ಅದು ಇನ್ನೊಂದೆರಡು ಸರಿ ಲಾಕ್ ಮಾಡಿ ಹಿಂದೆ ತಿರುಗಿ ನೋಡಲಿಲ್ಲ ಅಂದರೆ ಸಮಾಧಾನ ಇರಲ್ಲ. ಹೌದು, ಈಗ ಯಾರ್ದಾದ್ರು ಹಿಂಗೆ ವೀಡಿಯೋ ಮಾಡಿದ್ರು. ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮ? ಯಾಕೆ ಅಂಕಲ್? ಓಹೋ ಅಲ್ಲಿ ನಿಂತ್ಕೊಂಡು ಅಂಕಲ್ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್. ಹೌದು, ರೆಡ್ ಲೈಟ್ ಬರ್ತದೆ. ಯಾಕೆ ಅವರು 2 ವೀಲರ್ ಬರ್ತಿದ್ದಾರೆ? ಅಂಕಲ್ ವಿಚಾರಿಸ್ಕೊತಾರೆ. ಈಗ ನಾವು ವ್ಲಾಗ್ ಮಾಡಬೇಕಾದ್ರೆ ಯಾರಾದ್ರೂ ಒಂದು ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ, ಯಾಕ್ರಿ ನಮ್ಮನ್ನೆಲ್ಲ ಶೂಟ್ ಮಾಡ್ತಾ ಇದ್ದೀರಾ ಅಂತ ಸಾಧ್ಯತೆ ಇದೆ. ಹಿಯರ್ ವಿ ಕಮ್, ಲಾಲ್ಬಾಗ್. ಸಾರಿ, ಸಾಕು, ವಾಕಿಂಗ್ ಮಾಡೋಣ. ಈಗ ಫುಲ್ಲು ಲಾಲ್ಬಾಗ್ ನಡಿಬೇಕು ಇವಾಗ.
ಲೆಫ್ಟಿಂದ ಸ್ಟಾರ್ಟ್ ಮಾಡ್ದ ಹೌದೌದು, ಲೆಫ್ಟಿಂದ ಸ್ಟಾರ್ಟ್ ಮಾಡಿ ಈ ಕಡೆ ಕೆರೆ ತವ ಮುಗಿಸ್ಬೇಕು. ಫೀಲಿಂಗ್ ವೆರಿ ಕಾನ್ಶಿಯಸ್. ಯಾಕಪ್ಪ ಇವಾಗ ಇಲ್ಲಿ ನೀನು ಓಡ್ತಾ ಓಡ್ತಾ ಹಿಂಗೆ ಮಾಡ್ಕೋಬಂಗ ಅಂತ. ನೀನು ತರದವ್ರು ಎಷ್ಟು ಜನ ನೋಡಿಲ್ಲ, ಹೋಗಮ್ಮ ಹೋಗು ಅಂತ ಇದೆ ಅದು. ಅಂಕಲ್ ಮೀಸೆ ನೋಡು. ಏಯ್ ಅಂಕಲ್ ಸ್ಟೇರ್ ಮಾಡ್ತಾ ಇದ್ದಾರೆ ಸ್ಮೈಲ್ ಮಾಡಿದ್ರೆ. ಓ ಹೆದರ್ಕೋತಾ ಇದೆ ಅದು. ಆ ಮರ ನೋಡಿ ಎಷ್ಟು ಬ್ಯೂಟಿಯಾಗಿದೆ ಮರ. ಓ ವಾವ್, ಇಟ್ಸ್ ಹ್ಯೂಜ್. ಸಾಕಾಗಿದೆ. ಇಲ್ಲೇ ನಾನು BHSS ಸ್ಕೂಲಲ್ಲಿ 8ನೇ ಕ್ಲಾಸು 9ನೇ ಕ್ಲಾಸು ನಾನು ಓದಿದ್ದು. ಅಲ್ಲಿ ಎವ್ರಿ ಸ್ಯಾಟರ್ಡೇಸ್ ನಮಗೆ ವೈಟ್ ಕಲರ್ ಯೂನಿಫಾರ್ಮ್ ಇರೋದು, ಅದೇ ಕ್ಯಾನ್ವಾಸ್ ಶೂ ಇರೋದಲ್ಲ, ದ ಟಿಪಿಕಲ್ ಸ್ಕೂಲ್ ಶೂ. ಲಿಕ್ವಿಡ್ನ ಡಿಪ್ ಮಾಡಿ. ಓ ಹಾಫ್ ಡೇ ಬೇಗ ಮುಗ್ದೋಗೋದು ನಮಗೆ ಸ್ಕೂಲು. ಫ್ರೆಂಡ್ಸ್ ಎಲ್ಲ ಇಲ್ಲಿ ಲಾಲ್ಬಾಗ್ ಬಂದ್ಬಿಡೋದು. ಬಂದು ಏನು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ, ಅಂಟಿಸ್ಕೊಂಡು ಹೋಗೋದು, ಟೈಮ್ ಪಾಸ್. ಅದೆಲ್ಲ ಆಟ ಆಡೋದು. ವಾಪಸ್ ಮನೆಗೆ ಹೋಗೋಷ್ಟೊತ್ತಿಗೆ ವೈಟ್ ಬಟ್ಟೆ ಎಲ್ಲ ಫುಲ್ಲು ಮಣ್ಣಾಗಿರೋದು. ಬಯಸ್ಕೊತಾ ಇದೆಯಾ? ಒಳ್ಳೆ ಮೆಮರೀಸು ಬರ್ತಾ ಇದ್ವಿ. ಇಲ್ಲಿ ಗ್ಲಾಸ್ ಹೌಸ್, ಆ ಕಡೆ ನೋಡು ಗ್ಲಾಸ್ ಹೌಸ್ ಇದೆ ಅಲ್ಲಿ, ಅಲ್ಲೂ ಹೋಗೋಣ. ಫ್ಲವರ್ ಶೋ ಅಲ್ಲೇ ಅಲ್ವಾ ನಡೆಯೋದು? ಹಾಂ, ಎವ್ರಿ ಇಯರ್. ದಟ್ಸ್ ರೈಟ್. ಇಲ್ಲಿ ಒಂದು ಮರ ಬಿದ್ದಿದೆ ಪಾಪ. ಎಷ್ಟು ವರ್ಷ ಆಯಿತು ಈ ಮರ, ಇವಾಗ ಬಿದ್ದಿದೆ. ನೋಡೋದಕ್ಕೆ ತುಂಬ ಹೆಲ್ದಿಯಾಗಿ ಚೆನ್ನಾಗಿದೆ ಮರ. ಅಲ್ಲೊಂದು ಹ್ಯೂಜ್ ಮರ ಬಿದ್ದಿದೆ. ನೆಕ್ಸ್ಟ್ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಸ್ಕಿಲ್ಸ್. ಥ್ಯಾಂಕ್ಸ್. ಯಾವ ಸೈಡ್ ಇದು? ಈಸ್ಟಾ? ಈಸ್ಟ್ ಆಫ್ ಲಾಲ್ಬಾಗ್ ಅದು? ಅಷ್ಟೆಲ್ಲ ಗೊತ್ತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರೋದಷ್ಟೇ. ಅದು ಕ್ಯಾಪಿನ ಸ್ವಲ್ಪ ಮೇಲ್ ಮಾಡ್ಕೊ. ಹಾಂ, ಗುಡ್. ಇವಾಗ ಕಾಣುತ್ತೆ ಮುಖ. ಮುಖ ಕಾಣಬಾರ್ದಂತಾನೆ ಹಿಂಗೆ ಹಾಕಿ. ನಿನ್ನ ಮುಖ ಕಾಣಿಸ್ಬಾರ್ದು ಏನಕ್ಕೆ? ಐ ಆಮ್ ಪ್ರಿಟಿ ಕಾನ್ಶಿಯಸ್. ಪಬ್ಲಿಕ್ ಬಂದು ಮುತ್ಕೊಂಡ್ಬಿಡ್ತಾರಲ್ಲ. ಫನ್ ಫ್ಯಾಕ್ಟ್, there are so many people who like me more than you. How does that feel? Ninad Haritsa. I really feel good. Oh. ನಮಗೆ ನಮ್ಮ ಮೇಲೆ ಕಂಟ್ರೋಲ್ ಇರಲ್ಲ, ಇನ್ನು ಬೇರೆಯವ್ರ ಕಂಟ್ರೋಲ್ ನಾವು ಹೇಗೆ ತೊಗೊಳಕ್ಕಾಗತ್ತೆ? ಇನ್ನೊಬ್ರು ನಮ್ಮನ್ನು ಇಷ್ಟಪಡೋದು ಬಿಡೋದು ಎಲ್ಲ ಅವ್ರಿಗೆ ಬಿಟ್ಟಿದ್ದು. ನಾನು ನಿನ್ನ ಹತ್ರ ಬಂದು ನಾನು ಇಷ್ಟಪಡು, ನೀನು ನನ್ನ ಇಷ್ಟಪಡು ಅಂತಂದ್ರೆ ನೀನು ಇಷ್ಟಪಡ್ತೀಯಾ? ಇಲ್ಲ. ನನ್ನ ಪಾಡಾಗ ನಾನು ಇಷ್ಟ ಆಗೋ ಹಾಗೆ ನಾನು ಇದ್ದರೆ ನಿನಗೆ ಇಷ್ಟ ಆಗುತ್ತೆ, ಇಲ್ಲಾಂದ್ರೂ ಇಷ್ಟಪಡ್ತೀಯ ನೀನು? ಹೌದು. ಥ್ಯಾಂಕ್ಸ್. ದಟ್ ಇಸ್ ವೈ ಯು ಆರ್ ಮೈ ವೈಫ್. ಏನೋ ಟಾಸ್ಕ್ ಮಾಡ್ತಾ ಇದ್ದಾರೆ, ಟ್ರೆಜರ್ ಹಂಟ್ ಮಾಡ್ತಾ ಇದ್ದಾರೆ. ಕೇಳೋಣ ಬಾ, ಹೊಡ್ಕೋತಿದ್ದಾರೆ ಅಂಕಲ್. ಅವ್ರಿಗೆ ಹೆಲ್ಪ್ ಮಾಡೋಣ ಟ್ರೆಜರ್ ಹಂಟಿಗೆ. ಯಾಕೆ ಹಂಗೆ ಹೊಡ್ಕೋತಿದ್ರು? ಅದು ಬಾಡಿ ಟ್ಯಾಪಿಂಗ್, ನಿನಗೂ ಗೊತ್ತಲ್ಲ ಅದು? ಎಸ್, ಮಾಡ್ತಿರೋದು. ವಾವ್, ದಟ್ ಇಸ್ ನೋಡು ಹಂಗೆ ಒಂದ್ಸತಿ ನೀನು ಕಾನ್ಷಿಯಸ್ನೆಸ್ ಬಿಟ್ಟು ಹಂಗೆ ಮಾಡು ರಮೇಶ್. ನೋ ವೇ, ಪ್ಲೀಸ್. ನೋ ವೇ. ಅಂಕಲ್ ಮಾಡ್ತಿದ್ದಂಗೆ ಹಂಗೆಲ್ಲ ಮಾಡ್ತಾ ಇದ್ದ ಅಂಕಲ್. ಹಂಗೆ ನಾಚ್ಕೊಂಡ್ಬಿಟ್ಲೆ ನಮ್ಮ ಹುಡುಗಿ. ಬಾಯ್ಲಿ ನಾನು ಮಾಡ್ತೀನಿ, ಬಾಯ್ಲಿ ಹಿಡ್ಕೊಯ್ದು. ನೋಡ್ತಾ ಇದ್ದಾರೆ ಕಣು, ಈಗ ನೋಡ್ತಿದ್ದಾರೆ ಅವರು. ನೀನು ನೋಡಲಿ ಬಿಡೆ, ಏನೋ ಒಳ್ಳೇದು ಹೇಳ್ಕೊಟ್ಟಿದ್ದಾರೆ ನಮಗೆ, ನಾವು ಕಲ್ತಿದ್ದೀವಿ. ಹಾಂ ಕುಡಿಲಿ. ಈ ಶಾರ್ಟ್ ಹಾಕು. ಏನಮ್ಮ? ಈ ಶಾರ್ಟ್ ಹಾಕು. ಹ್ಞೂನಮ್ಮ ಹಾಕ್ತೀನಿ. ಕೊಡು, ನಾನೊಂದು ಸ್ವಲ್ಪ ವ್ಲಾಗ್ ಮಾಡ್ತೀನಿ. ನೀನೇ ವ್ಲಾಗ್ ಮಾಡ್ತೀಯ? ಆಮೇಲೆ ನಾನು ಹಿಡ್ಕೋ, ವ್ಲಾಗ್ ಮಾಡ್ತಾಳಂತ. ಹಿಡ್ಕೊಂಬರ್ಬೇಕು, ಕೈ ನೋವು ಅದು ನಿನಗೆ. ಪರವಾಗಿಲ್ಲ, ನನ್ನ ಆರ್ಮ್ ವರ್ಕೌಟ್ ಆಗ್ತಾ ಇದೆ. ಕೈ ನೋವು ಬಂತು. ಥ್ಯಾಂಕ್ಸ್. ಇಷ್ಟೊತ್ತು ರಮ್ಯಾ ವ್ಲಾಗ್ ಮಾಡಿದ್ದಾಯ್ತು, ಇವಾಗ ನಾನು ವ್ಲಾಗ್ ಮಾಡ್ತೀನಿ. ಓ ಜಾಡ್ತಾ ಇದೆ. ಇಲ್ಲಿ ಮಾಡೋಕ್ಕಾಗಲ್ಲ ಕಂದ.
ಇದು ಕ್ಲೋಸ್ ಮಾಡಿದ್ದಾರೆ ಅಂತ ಕಾಣುತ್ತೆ ಗ್ಲಾಸ್ ಹೌಸು. ಒಳಗೆ ಎಂಟ್ರಿ ಈಸ್ ರಿಸ್ಟ್ರಿಕ್ಟೆಡ್. ಅಲ್ಲಿ ಒಂದಷ್ಟು ಜನ ಅಂಕಲ್ಗಳು ಕೂತಿದ್ದಾರೆ, ಅವ್ರನ್ನ ವಿಚಾರಿಸೋಣ ಯಾಕೆ ಅಂತ. ಅವರು ದಿನ ಬರ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಬಾ ನೀನೇ ಹೋಗಿ ವಿಚಾರಿಸು. ನೀನೇ ಕೇಳು ಯಾಕೆ ಕ್ಲೋಸ್ ಮಾಡಿದ್ದೀರಾ ಗ್ಲಾಸ್ ಹೌಸ್ ಅಂತ. ಬಾಯಿಲೆ ಯಾಕೆ ಓಡ್ತೀಯ ಬಾಯಿಲೆ. ಹೋಗೋಣ ಅಂಕಲ್ನ ಕೇಳಬೇಕು. ದಟ್ ಇಸ್ ಅ ಟಾಸ್ಕ್ ಫಾರ್ ಯು. ನಾನು ಮಾಡೋದಿಲ್ಲ. ಹೋಗಿ ಸರ್ ಅಂತಾನೆ ಕೇಳು. ಸರ್ ಯಾಕೆ ಸರ್ ಇದು ಗ್ಲಾಸ್ ಹೌಸ್ ಅದು ಮಾಡಿದ್ರೆ ನಂಗೆ ಏನು ಸಿಗುತ್ತೆ ಅದೆಲ್ಲ ಇಟ್ಕೋಬಾರ್ದು. ನಿಮ್ಮ ಮಾಡಿದ್ರೆ ಚಾಲೆಂಜ್. ನೀನು ಕಾನ್ಶಿಯಸ್ನೆಸ್ ಬಿಟ್ಟು ನೀನು ಆಚೆ ನೀನು ಏನಂತಾರೆ ಬೋಲ್ಡ್ ಆಗಿ ಎಲ್ಲರ ಜೊತೆ ಮಾತಾಡುವಂತ ಟ್ರೈನಿಂಗ್ ಸಿಗುತ್ತೆ. ನಂಗೆ ಟ್ರೈನಿಂಗ್ ಬೇಡ. ಅದು ಏನು ಬೇಕು ನಿನಗೆ? ಗಿವ್ ಮೀ ಸಮ್ ಆಫರ್. ಆಫರ್? ಅಂಕಲ್ ಜೊತೆ ಒಂದು ಫೋಟೋ ತೆಕ್ಕೊಡ್ತೀನಿ ಬೇಕಾದ್ರೆ. ರಿಯಲಿ? ನೋಡು ಅಂಕಲ್ ನೋಡು ಚಪ್ಪಲಿ ಹಿಡಿತಾ ನಿಂತಿದ್ದಾರೆ. ಹಂಗಿರ್ಬೇಕು ನಾವು. ಐ ಕಾಂಟ್. ಬಾ ಪ್ಲೀಸ್ ಬಾ ದಯವಿಟ್ಟು ಬೈಲಿ ಅಂಕಲ್ ಕೇಳಿ ಪ್ಲೀಸ್. ನನಗೋಸ್ಕರ ಇಲ್ಲಿ ಎಲ್ಲರೂ ನೋಡ್ತಿದ್ದಾರೆ ಈ ವ್ಲಾಗಿಗೋಸ್ಕರ ಅಟ್ಲೀಸ್ಟ್ ಪ್ಲೀಸ್. ಬ್ರೇಕ್ಫಾಸ್ಟ್ ಏನು ಕೊಡಿಸ್ತೀಯಾ? ಬ್ರೇಕ್ಫಾಸ್ಟ್ ಒಳ್ಳೆ ಮಸಾಲೆ ದೋಸೆ ಕೊಡಿಸ್ತೀನಿ. ವಿತ್ ಕಾಫಿ. ಓ ಡನ್ ಓಕೆನಾ? ಬಟ್ ನಾನು ಕೇಳಲ್ಲ. ಅಂಕಲ್ ಕಣ್ಣು ಮುಚ್ಕೊಂಡಿದ್ದಾರೆ, ಹೋಗೋರ್ನ ಎಬ್ಬಿಸ್ಬಿಡ್ತೀನಿ. ನೋ ವೇ. ಬಾಯ್ ಅಷ್ಟೊತ್ತಲ್ಲ ಪ್ಲೀಸ್ ಗ್ಲಾಸ್ ಹೌಸ್ ಕ್ಲೋಸ್ ಮಾಡಿದ್ದಾರೆ ಯಾಕೆ ಅಂತ ಹೋಗಿ ಕೇಳು ಪ್ಲೀಸ್. ನಾನು ಕೇಳಲ್ಲ. ಜನ ಮಾಡ್ತಾರೆ ಓಂಕಾರ ಹೇಳ್ತಾರೆ ಬಗ್ಗೆ ಅವ್ರಿಗೆ ಹೋಗಿ ಕೇಳು ರಮೇಶ್ ಪ್ಲೀಸ್. ಒಬ್ಬರು ನಾನು ಯಾರನ್ನೂ ಕೇಳಲ್ಲ. ಯಾಕೆ ಇದು ಗ್ಲಾಸ್ ಹೌಸ್ ಮುಚ್ಚಿದ್ದೀರಾ ಕೇಳು. ಗೋ ಆಸ್ ದಟ್. ನೋ ಸರ್ ಇದು ಗ್ಲಾಸ್ ಹೌಸ್ ಕ್ಲೋಸ್ ಅಲ್ಲ? ಕ್ಲೋಸ್ ಆಗಿದೆಲ್ಲ ಈಗ ಇದು ಮಾಡಿದ್ದಾರೆ ಇಷ್ಟೇ. ಒಳಗೆ ಫ್ಲವರ್ ಶೋ ಇದ್ದಾಗ ಮಾತ್ರ ಎಂಟ್ರಿ ಅಲ್ಲ? ಓಕೆ ಫ್ಲವರ್ ಶೋಗೆ ಮಾತ್ರ. ಬಟ್ ಬೇಡ ಒಳಗೆ ಹೋದ್ರೆ ಬೈತಾರೆ ಅನ್ಸುತ್ತೆ ಸೆಕ್ಯೂರಿಟಿ. ಹಾಂ ಇಲ್ಲೇನಿಲ್ಲ ಹಾಂ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಆ ಟೈಮಲ್ಲಿ ಮಾತ್ರ ಅದು ಇದು ಮಾಡ್ತಾರೆ. ಹಾಂ ರೈಟ್ ಥ್ಯಾಂಕ್ಸ್ ಅಂಕಲ್. ಸ್ವಲ್ಪ ಕ್ಯಾಶುಯಲಾಗಿ ಮಾತಾಡ್ಸಿದ್ರು. ಯಾಕೆ ಅವ್ರೇನು ಹುಲಿನ ಸಿಂಹನ ತಿನ್ಕೊಂಡ್ಬಿಡ್ತಾರ ಪಾಪ. ಅಂಕಲ್ ಓಂಕಾರ ಹೇಳ್ತಿದ್ದವರು ಪಾಪ ಅವರು ಡಿಸ್ಟರ್ಬ್ ಮಾಡಿದ್ವಿ ಅವ್ರಿಗೆ ನಾವು. ವೆರಿ ಗುಡ್ ಫಾರ್ಮ್. ವೆರಿ ಗುಡ್ ಕಂದೆ. ಇವತ್ತೆಲ್ಲಿ ನಾವು ಈಗ ಮಸಾಲೆ ದೋಸೆ ಕೊಡಿಸ್ತೀನಿ ಅಂತ ನಿನಗೆ ಹೇಳಿದ್ದೀನಿ. ಬಟ್ ನಾನು ನಿನ್ನೆ ಕೊಡಿಸೋಂಥ ಕೆಲಸ ಏನೂ ಮಾಡಿಲ್ಲ ನೀನು. ಎಲ್ಲ ನಾನೇ ಮಾಡಿ ನೀನೇ ಕೊಡಿಸ್ಬೇಕು ನನಗೆ ಮಸಾಲೆ ದೋಸೆ. ನಿಂಗೆ ಎಲ್ಲಿ ಬೇಕು ಅಂತಂದೆ ನೀನು? MTR. MTR ಇಲ್ಲ ಇವಾಗ. ಕ್ಯಾನ್ಸಲ್ MTR. Why? We are going to ವಿದ್ಯಾರ್ಥಿ ಭವನ್. Guys, please tell. ವಿದ್ಯಾರ್ಥಿ ಭವನ್ or CTR? I would choose CTR. ನಾವು ದೋಸೆಗಳ ಬಗ್ಗೆ ಮಾತಾಡ್ತಿರೋದಮ್ಮ. We are not talking about ಹಪ್ಪಳ ಪಾಪಡ್ಸ್. CTR fans rise up. ವಿದ್ಯಾರ್ಥಿ ಭವನ್ ಫ್ಯಾನ್ಸ್ ಬಂದ್ರಪ್ಪ. ಸರಿ ಆಯ್ತು, ಇವತ್ತು ಹೋಗಿ ಟೆಸ್ಟ್ ಮಾಡೇ ಬಿಡೋಣ. ವಿದ್ಯಾರ್ಥಿ ಭವನ್ ದೋಸೆ ಎಷ್ಟು ಮಟ್ಟಿಗೆ ಕ್ವಾಲಿಟಿ ಇರುತ್ತೆ. ಇವತ್ತು ವಿದ್ಯಾರ್ಥಿ ಭವನ್ ಬೇಡ, ಇವತ್ತು MTR ಬೇಕು. ಹೋಗ್ತಾ ಇರೋದು ವಿದ್ಯಾರ್ಥಿ ಭವನ್ಗೆ ಫಿಕ್ಸ್ ಆಗಿದೆ ಆಲ್ರೆಡಿ. Please, I need proper authentic ಮಸಾಲೆ ದೋಸೆ. ಅದು ನೀವು ಹಂಗ ಮುಂಚೆ ಎತ್ಬಿಡ್ತಾರೆ ಅಲ್ಲಿ. ಒಂದು ನಿಮಿಷ ಕೇಳಿಸ್ಕೊ. ಓಕೆ ಲಿಸನ್. ಕೇಳಿಸ್ಕೊ. ಸರಿ ಆಯ್ತು, ನಾನು ಫಸ್ಟ್ MTR ಕರ್ಕೊಂಡೋಗು. ವೇರ್ ಐ ಈಟ್ ಪ್ರಾಪರ್ ಒಥೆಂಟಿಕ್ ಮಸಾಲೆ ದೋಸೆ. ಅದಾದ್ಮೇಲೆ ವಿ ವಿಲ್ ಗೋ ಟು ವಿದ್ಯಾರ್ಥಿ ಭವನ್ ವೇರ್ ಯು ಕ್ಯಾನ್ ಹ್ಯಾವ್ ಯುವರ್ ದೋಸೆ. ಅಂಕಲ್ ನಮಸ್ತೆ. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಲ್ರಿಗೂ ರೋಡ್ ಕ್ರಾಸ್ ಮಾಡಿಸ್ತಾ ಇದ್ದೀರಾ ನೀವು. ಆದರೆ ಕೆಲವರು ನೀವು ಹೇಳಿದ ಮಾತು ಕೇಳೋದಿಲ್ಲ. ಏನನ್ಸುತ್ತೆ? ಹೌದು ಹೌದು. ಬನ್ನಿ ಒಂದು 2 ನಿಮಿಷ ಬ್ರೇಕ್ ತೊಗೊಳ್ಳಿ. ಹಾಂ ಎಳ್ನೀರು ಕುಡಿರುತ್ತೆ. ಎಳ್ನೀರು ತಂದು ಕೊಡ್ಲಾ? ಯಾರೋ ಕೊಟ್ರಾ? ನನ್ನ ಕಡೆ ನಾನು ತಂದು ಕೊಡ್ತೀನಿ ಎಳ್ನೀರು ನಿಮಗೆ. ತೊಗೊಳ್ಳಿ. ನಿಜವಾಗ್ಲೂ ಭಾಳ ಪೇಷನ್ಸ್ ಇದೆ ನಿಮಗೆ. ಸೂಪರ್, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಹೌದು. ಅದರಲ್ಲಿ ಇವತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಷಿಯಸ್ ಆಗಿರ್ಬೇಕು. ಸ್ಯಾಟರ್ಡೇ ಇವತ್ತು ಜನ ಜಾಸ್ತಿ. ಬೆಂಗಳೂರು ಸಿಟಿ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್. ಓಕೆ. DCP TWO.
ಸೂಪರ್ ಸೂಪರ್ ಸೂಪರ್. ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ ಓಕೆ ಡನ್ ಡನ್ ಡನ್. ಯಾರು ಬೇಕಾದ್ರೂ ವಾಲಂಟ್ರಿ ಮಾಡ್ಬೋದು, ಸಹಾಯ ಆಗತ್ತೆ. So finally, our first stop, MTR. ಮೈ ವೈಫ್ ಇಸ್ ಆಲ್ವೇಸ್ ರೈಟ್. ಹೆಂಡತಿ ಹೇಳ್ದಂಗೆ ಕೇಳ್ಬಿಟ್ರೆ ಎಲ್ಲ ಸುಖಕರವಾಗಿರ್ಬೋದು. Let's go. ಇಬ್ಬರಿಗೆ ನಿನಾದ್. ಹಾಂ ಸರ್, ಎಷ್ಟೊತ್ತಾಗ್ಬೋದು? 20 minutes ಆಗುತ್ತೆ. ಓಕೆ ಸರಿ ಸರಿ. ಒಂದು ಮಸಾಲೆ ದೋಸೆ, ಒಂದು ಇಡ್ಲಿ, ಸಿಂಗಲ್ ಇಡ್ಲಿ ಸಾಂಬಾರ್ ಬೇಕು ಅಷ್ಟೇ. Only fools, but I can't. Thank you. ತುಪ್ಪ, ಈ ತುಪ್ಪವನ್ನು ಹೀಗೆ ಇಡ್ಲಿ ಮೇಲೆ ಹಾಕಿ, ಇಡ್ಲಿ ನೋಡಿ ಆಸೆ ಆಗ್ತದೆಯಾ? Not much. Only fools rush, but I can't help. ಬಡೆ ಬೇಡವಾ? ಬರೀ ಇಡ್ಲಿ ಸಾಕಾ? ಹೇಗಿದೆ? ಅಪ್ರೂವ್. ತುಂಬ ಚೆನ್ನಾಗಿದೆ. ಇಟ್ಸ್ ರಿಯಲಿ ಗುಡ್. ನಮಗೆ ಇಡ್ಲಿ ಸಾಂಬಾರ್ ಅದ್ಕೊಂಡು ತಿಂದ ಅಭ್ಯಾಸ ಇಲ್ಲ, ನೆನೆಸಿ ತಿಂದ ಅಭ್ಯಾಸ. ಮುಳುಗ್ಸಿ ಅಂತಲ್ಲ ಗಲೀಜ ಮಾತಾಡ, ಏನು ಮುಳುಗ್ಸೋದು? ಇಲ್ಲ ಕಂದ, ಆಯ್ತು, ಸಾರಿ. ಆರಾಮ್ ಸರ್, ನೀವು ಹೇಗಿದ್ದೀರಿ? ನಿಮ್ಮ ಹೆಸರು? ಶಾಂತರಾಜ್. ನಮಸ್ತೆ. ಥ್ಯಾಂಕ್ ಯು. ಮೊಬೈಲೆಲ್ಲ ನೋಡ್ತೀವಿ, ಟಿ ವಿಲಿ ನೋಡೋಕೆ ಟೈಮ್ ಇಲ್ವಲ್ಲ, ಮೊಬೈಲೆಲ್ಲ ಈಗ ಫೇಸ್ಬುಕ್ ಆನ್ ಮಾಡಿದ್ರೆ ನಿಂದೆ ಬರೋದು. ಥ್ಯಾಂಕ್ ಯು. ಏನಿಲ್ಲ ಸರ್, ನಮ್ಮ ರೈತರು ಬರ್ಕೊಡ್ತಾರೆ, ನಮ್ಮ ಡೈರೆಕ್ಟ್ರು ಹೇಳ್ಕೊಡ್ತಾರೆ. ಹಾಂ ಹೌದು, ಮುಂಚೆ ನಾಗಿನಿ 2 ಮಾಡ್ತಾ ಇದ್ದೆ, ಈಗ ಆಸೆ. ಥ್ಯಾಂಕ್ಸ್ ಸರ್. ಓ ಬಂತಿಲ್ಲಿ ದೋಸೆ ಬಂತು. ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ. ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿ. ಹಾಕೊಳ್ಳ? ಪ್ಲೀಸ್ ಗೋ ಹೆಡ್. ಅದ್ಭುತವಾಗಿದೆ. ನನಗೊಂದು ಶುಗರ್ಲೆಸ್ ಕಾಫಿ. ಚೆನ್ನಾಗಿತ್ತಮ್ಮ. ಒಳ್ಳೆ ದೋಸೆ. MTR ದೋಸೆ ಅಂತಂದರೆ ಕ್ವಾಲಿಟಿ ಇದ್ದೇ ಇರುತ್ತೆ, ಆಫ್ಕೋರ್ಸ್. ನಮ್ಮದು ಸಾಂಬಾರ್ದು ಬಟ್ಲಿತ್ತು, ಎತ್ಕೊಂಡೋಗ್ಬಿಟ್ರು. MTR ಅಲ್ಲಿ ಕಾಫಿ ಬೆಳ್ಳಿ ಲೋಟದಲ್ಲಿ ಕೊಡ್ತಾರೆ. ಅದ್ಭುತ. ಹೋಗಿ ವಿದ್ಯಾರ್ಥಿ ಭವನ. ಕಂಗ್ರ್ಯಾಚುಲೇಷನ್ಸ್. ಆಲ್ ರೈಟ್, ಹೋಗಿ ಬರ್ಸೋಣ. ಶೂರ್ ಸರ್, ಡೆಫಿನೆಟ್ಲಿ. ಮನೆಯಲ್ಲಿ ನಿಮ್ಮನ್ನ ಬಿಡೋದಿಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನೈಸ್ ಮೀಟಿಂಗ್. ಫ್ಯಾನ್ ತುಂಬ ಇದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲರೂ ಕೇಳಿದೆ ಅಂತ ಹೇಳಿ ಸರ್. ಥ್ಯಾಂಕ್ ಯು ಸೊ ಮಚ್. ಶ್ರೀನಿವಾಸಂಕರ್ ಹೇಗಿದ್ದೀರಿ? ಹೌದು, ತುಂಬ ದಿನ ಆಯಿತು. ಅವ್ರ ಜೊತೆ ತಿಂಡಿ ಆಯ್ತಾ ನಿಮ್ಮದು? ಒಂದು ಹಾಯ್ ಹೇಳಿ. ಹಾಯ್ ಹೇಳಿ ಒಂದು. ಇಲ್ಲಿ ಕ್ಯಾಮ್ರಾಗೆ. ಈ ಕಡೆ ಬಂದೇ ಇರಲಿಲ್ಲ, ಅದು ಆಚೆ ಕಡೆಗೆ ತಿಂತಾ ಇರಲಿಲ್ಲ ಇಷ್ಟು ದಿನ. ಹಂಗಾಗಿ ಇವತ್ತು ಇಲ್ಲಿ ತಿನ್ಬೇಕು ಅಂತಾನೆ ಬಂದಿರೋದು.
ಥ್ಯಾಂಕ್ ಯು ಸೋ ಮಚ್. ಬರಬೇಕು ನಿಮ್ದು ಇನ್ನೂ ಒಂದು ಬರಬೇಕು. ದೋಸೆ ತಿನ್ನಕ್ಕೆ ಬಂದರೆ ನಾನು ನಿಮ್ಮ ನೋಡ್ಕೊಂಡು ಹೋಗೋಣ ಬಂದೆ. ಥ್ಯಾಂಕ್ ಯು ಸರ್. ಎಷ್ಟು ಜನ ಇದ್ರೆ ನಾನು ನನ್ನ ಹೆಂಡತಿ ಇದ್ದೆ. 1 ಅವರ್ ವೆಯ್ಟಿಂಗ್ ಇದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಸುತ್ತಾಡ್ಕೊಂಡು ಬರ್ತೀವಿ ಆಯಿತಾ? ಹಾಂ, ತೊಂದರೆ ಇಲ್ಲ. ಥ್ಯಾಂಕ್ ಯು. 200 rupees. ಹಾಂ, ಬರೀ 100 ರೂಪಾಯಿ ಆಗಿರೋದಾ? ಹಾಂ, ಹೂವ ಮಾರೋ ಜೊತೆ ಸೀರಿಯಲ್ ಮಾಡಿದ್ರಲ್ಲ ಅದಕ್ಕೆ ಕಿವಿಗೆ ಹೂವು ಇಡ್ತದಾರೆ ನನಗೆ. ನೋಡಿ ಸರ್, ನೋಡಿ ಒಂದ್ಸರಿ. ನಿಮ್ಮ ಜೊತೆ ಒಂದು ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಟಾಪ್ ಆ್ಯಂಗಲ್ ರಮ್ಯಾ, ಅಲ್ಲಿ ನೋಡು. ಮನೆಗೆ ಹೋಗೋಣ ಸಾಕು. Please, Babu, don't shoot it. No, don't shoot it. I'm really pissed. A16 16. ಕಡೆಗೂ ನಮಗೆ ಸೀಟ್ ಸಿಕ್ತು. ಆದರೆ ನನ್ನ ಹೆಂಡತಿ ಒಂದು ಸ್ವಲ್ಪ ಗುರ್ಗುರು ಅಂತ ಇದ್ದಿದ್ದರಿಂದ ಮೈಕ್ನ ಆನ್ ಮಾಡ್ಕೊಳ್ಳೋದು ಮರ್ತೋದೆ. ಅದಕ್ಕೆ ಈ ಕಾಮೆಂಟ್ರಿ. ಪರವಾಗಿಲ್ವೇ, ದೋಸೆ ಚೆನ್ನಾಗಿದೆ ಅಂತಂದ್ಬಿಟ್ಲು. ಸರಿ, ಅವಳಿಗೆ ಬೇಜಾರು ಮಾಡಿದೆ, 1 ಅವರ್ ವೆಯ್ಟ್ ಮಾಡಿಸಿದೆ ಅಂತ. ಹೌ ಕ್ಯಾನ್ ಐ ಮೇಕ್ ಇಟ್ ಅಪ್ ಟು ಯು ಅಂತ ಕೇಳಿದೆ. ನನಗೊಂದು ಒಳ್ಳೆ ಸೀರೆ ಕೊಡಿಸ್ಬೇಕು. ಹಾಂ, ಇವಾಗಲೇನಾ? ಸರಿ ಆಯ್ತು, ಇನ್ನೇನು ಮಾಡೋದು? ಅವಳು ಖುಷಿಯಾಗತ್ತೆ ಅಂತಂದರೆ ಕರ್ಕೊಂಡು ಹೋಗೋಣ. See this? Very good. ಇಷ್ಟ ಆಯ್ತು ನನಗೆ actually. Okay? ಎಷ್ಟಿದು? ಸದ್ಯ ಖುಷಿಯಾದ ನನ್ನ ಹೆಂಡತಿ. ಅಷ್ಟೇ, ಇನ್ನೇನ್ರಪ್ಪ ಲೈಫು. ಹಾಂ, ಅವಳು ಖುಷಿಯಾಗಿದ್ದರೆ ನಾನು ನೆಮ್ಮದಿಯಾಗಿರ್ಬೋದು.